ಒಂದು ಅರಣ್ಯದ ಅಚ್ಚುಕಟ್ಟು. ಅಗ್ನಿವನ ಅರಣ್ಯವು ಅತ್ಯಂತ ಸುಂದರ ಮತ್ತು ಶಾಂತಿಯುತ ಸ್ಥಳವಾಗಿತ್ತು. ಅಲ್ಲಿರುವ ಎಲ್ಲ ಜಾನುವಾರುಗಳು ಸ್ನೇಹಪರವಾಗಿದ್ದರು. ಆ ಅರಣ್ಯದ ಹೀರೋ ಎಂದರೆ ದೊಡ್ಡ ಕಡು ನೀಲಿ ಬಣ್ಣದ ಆನೆ ಅಪ್ಪು. ಅವನು ಕುತೂಹಲದ ಚಿನ್ನದ ಕಣ್ಣುಗಳುಳ್ಳ, ಸೀರೆಯಂತೆ ದೀಪುವ ಕಿವಿಗಳಿಂದ ಎಲ್ಲಾ ಜಾನುವಾರುಗಳಿಗೆ ಸಹಾಯ ಮಾಡುವ ಧೈರ್ಯಶಾಲಿ ಆನೆ. ಅಪ್ಪುಗೆ ಎರಡು ಮುಖ್ಯ ಕೆಲಸ ಇತ್ತು. ಒಂದು, ಮಕ್ಕಳಿಗೆ ಕಾಡಿನ ಕಥೆಗಳು ಹೇಳುವುದು. ಎರಡು, ಹೊಸ ಪ್ರಾಣಿಗಳನ್ನು ಭೇಟಿ ಮಾಡಿ ಸ್ನೇಹ ಮಾಡುವುದು. ಭಾಗ 2, ಮಿಂಚು ಮೊಸಳೆಯ ಪ್ರವೇಶ. ಒಂದು ದಿನ ಬಂಡೆ ಹಳ್ಳದ ಬಳಿ ಬಿರುಗಾಳಿ ಬೀಸುತ್ತಿದ್ದಾಗ ದೊಡ್ಡ ಮಿಂಚು ಬಡಿದಂತೆ ನದಿಯಿಂದ ಹೊಸ ಪ್ರಾಣಿ ಹೊರಬಂತು. ಇದು ಮಿಂಚು ಮೊಸಳೆ. ಅವನ ಹೆಸರು ಮಿಂಚು ಏಕೆಂದರೆ ಅವನು ಹಳ್ಳದಿಂದ ಬೀಳುವುದು, ಓಡುವುದು, ಈಜುವುದು ಮಿಂಚಿನ ವೇಗದಲ್ಲಿ. ಆದರೆ ಮಿಂಚು ಮೊಸಳೆ ಒಂದು ಸಮಸ್ಯೆಯಿಂದ ಅವನು ಬಹಳ ತಾನಾಗಿದ್ದು ಇತರ ಪ್ರಾಣಿಗಳನ್ನು ಭಯ ಬೀಳಿಸುತ್ತಿದ್ದ. ನಾನು ಈ ಹಳ್ಳದ ರಾಜ ಎಂದು ಬಿಕ್ಕಟ್ಟಾಗಿ ಕೂಗಿದ. ಅರಣ್ಯದ ಸಿಹಿ ಮರಗಳ ಬಳಿ ಯಾರು ಹೋದರೆ ಮಿಂಚು ಅವರ ಮುಂದೆ ಮೊದಲೇ ಕೂಗಿ, ಇದು ನನ್ನ ಜಾಗ. ಭಾಗ 3, ಅಪ್ಪು ಮಿಂಚು ಮುಖಾಮುಖಿ. ಇದು ಕೇಳಿದ ಅಪ್ಪು ತನ್ನ ದೊಡ್ಡ ಕಾಲಿನಿಂದ ತುಳಿದು ಮುದ್ದಾದ ನಗುಮುಖದೊಂದಿಗೆ ಹಳ್ಳದತ್ತ ಹೆಜ್ಜೆ ಹಾಕಿದ. ಹೇ ಮಿಂಚು, ನೀನು ಹೊಸದಾಗಿ ಬಂದ ಪ್ರಾಣಿ. ಆದರೆ ಇಲ್ಲಿ ಎಲ್ಲರೂ ಗೆಳೆಯರಂತೆ ಜೀವನ ನಡೆಸ್ತೀವಿ. ಭಯ ಹಾಕುವುದು ಇಲ್ಲಿ ಇಲ್ಲ. ಮಿಂಚುಗರಂ, ನನಗೆ ಗೆಳೆಯರ ಬೇಡ, ನಾನು ರಾಜನು. ಅಪ್ಪು ತಮಾಷೆಗೊಳ್ಳುವ ಶೈಲಿಯಲ್ಲಿ, ರಾಜ ಅಂದ್ರೆ ಬಡವರಿಗೆ ಸಹಾಯ ಮಾಡಬೇಕು, ಅವರ ಭಯವನ್ನ ಕಡಿಮೆ ಮಾಡಬೇಕು. ನೀನು ಹಾಗೆ ಮಾಡ್ತೀಯಾ? ಭಾಗ 4, ದುರಂತ ಮತ್ತು ಬದಲಾವಣೆ. ಆ ದಿನ ಸಂಜೆ ತುಂಬಾ ಮಳೆಯಾಯಿತು. ನದಿಗೆ ಪ್ರವಾಹ ಬಂದು ಹಲವಾರು ಪ್ರಾಣಿಗಳು ಹಳ್ಳದಲ್ಲಿ ಸಿಕ್ಕಿ ಹಾಕಿಕೊಂಡು ಹೋದ್ರು. ಮಿಂಚು ಮೊಸಳೆ ಕೂಡ ತಪ್ಪು ಲೆಕ್ಕ ಹಾಕಿ ಮಡಿಕೊಳದ ಬಳಿ ಸಿಕ್ಕಿಕೊಂಡ. ಯಾರೂ ಅವನಿಗೆ ಸಹಾಯ ಮಾಡಲು ಮುನ್ನಡೆದಿಲ್ಲ, ಏಕೆಂದರೆ ಅವನು ಎಲ್ಲರೊಂದಿಗೆ ದುರಾಗ್ರಹದಿಂದ ವರ್ತಿಸಿದ್ದ. ಆಗ ಅಪ್ಪು ಬಂದ. ತನ್ನ ದೊಡ್ಡ ತೂತು ಹೊರೆ ತುಂಡು ಸಹಾಯದಿಂದ ಮಿಂಚುವನ್ನು ಎತ್ತಿದ. ಕಾದ ಬಿಸಿಲಿನ ನಡುವೆ ಅವನ ಪ್ರಾಣ ಉಳಿಸಿದ. ಮಿಂಚು ಮುಗ್ಧನಾದ, ನೀನು ನನ್ನನ್ನು ಉಳಿಸಿದೆ, ನಾನು ಯಾರಿಗೂ ಸಹಾಯ ಮಾಡಲಿಲ್ಲ, ನಾನೇಕೆ ಈ ರೀತಿ ವರ್ತಿಸಿದೆ ಎಂದು ಆತ್ಮಾವಲೋಕನ ಮಾಡುತ್ತಾನೆ. ಭಾಗ 5, ನವೀಕರಣ, ಸ್ನೇಹದ ಆರಂಭ. ಅದಿನದಿಂದ ಮಿಂಚು ಮೊಸಳೆ ಬದಲಾಗ್ತಾನೆ. ಅವನು ಹಳ್ಳದ ನೀರನ್ನು ಶುದ್ಧಗೊಳಿಸುತ್ತಾನೆ, ಪ್ರಾಣಿಗಳಿಗೆ ಈಜು ತರಬೇತಿ ಕೊಡ್ತಾನೆ ಮತ್ತು ಅಪ್ಪು ಜೊತೆಗೂಡಿ ಮಕ್ಕಳಿಗೆ ನೀರಿನ ಸುರಕ್ಷತೆಯ ಕುರಿತು ಪಾಠ ಹೇಳ್ತಾನೆ. ಮಕ್ಕಳು ಕೂಗುತ್ತಾರೆ, ಅಪ್ಪು ಆನೆ ಬುದ್ಧಿವಂತ ನಾಯಕ, ಮಿಂಚು ಮೊಸಳೆ ನೀರಿನ ರಕ್ಷಕ. ಪಾಠ: ಸ್ನೇಹ, ಸಹಾಯ ಮತ್ತು ಬದಲಾವಣೆಗೆ ಅವಕಾಶ ಕೊಟ್ಟರೆ ಯಾರಾದರೂ ಉತ್ತಮರಾಗಬಹುದು.